Hello students, from the last classes, from one class we started Kingdom Animalia. That is Animal Kingdom. ಇದನ್ನು ಶುರು ಮಾಡಿತ್ತು. Animal Kingdom vast kingdom ಅಂತ ಹೇಳ್ತು, which includes varieties of animals, millions and millions of animals. They coming under this group. Animals and ಕೂಡಲೇ ಗೊತ್ತಾಗ್ತದೆ, they are heterotrophic in nutrition. They have got locomotory structures to move from one region to another in search of food, water and various other requirements, and other than that for reproduction purpose ಅವುಗಳು ಮೂವ್ ಆಗ್ತಾನೆ ಇರಬೇಕು. Presence of locomotory structure, that is another important character what we see in case of animals. ಅದಾದ ಮೇಲೆ some of them are sedentary ಅಂತ ಹೇಳಿದೆ. Sedentary means found attached to some substratum. So some of them are temporarily attached to substratum, some of them are permanently attached to substratum. ಹಾಗೆ ಇದ್ಬಿಟ್ಟು ದೇ ಲೀಡ್ ದ ಲೈಫ್ ಇದರಲ್ಲಿ ಹೇಳ್ತು. ಈಗ ಕ್ಲಾಸಿಫಿಕೇಷನಿಗೆ ಬಂದರೆ ವೇರಿಯಸ್ ಲೆವೆಲ್ಸನ್ನು ನೋಡ್ತಾ ಹೋದ್ವಿ. ವೇರಿಯಸ್ ಲೆವೆಲ್ಸಲ್ಲಿ ಈಗ ಫಸ್ಟು ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇದರಲ್ಲಿ ನೋಡ್ತಾ ಹೋದರೆ ಅವುಗಳ ಟೈಪ್ಸ್ ಆಫ್ ಇದರಲ್ಲಿ ಲೆವೆಲ್ಸ್ ಆಫ್ ಆರ್ಗನೈಸೇಷನಲ್ಲಿ ಸೆಲ್ಯುಲಾರ್ ಲೆವೆಲ್ಲು, ಟಿಶ್ಯೂ ಲೆವೆಲ್ಲು, ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲ್ ಇದರಲ್ಲಿ ಬರ್ತದೆ. ಅದರ್ ದ್ಯಾನ್ ದಟ್ ವೇರಿಯಸ್ ಅದರ್ ಆಸ್ಪೆಕ್ಟ್ಸ್, ಸರ್ಕ್ಯುಲೇಟರಿ ಸಿಸ್ಟಮು, ವೆದರ್ ಅದರಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ ಅಥವಾ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ, ಅದಲ್ಲದೆ ಅವುಗಳ ಸಿಮೆಟ್ರಿ ಹೇಗಿತ್ತು, ಅವುಗಳ ಬಾಡಿ ಲೇಯರ್ಸ್ ಎಷ್ಟಿದೆ, ಹೀಗೆ ಅದಲ್ಲದೆ ಅವುಗಳ ಬಾಡಿ ಕ್ಯಾವಿಟಿ ಹೇಗಿದೆ, ಬಾಡಿ ಕ್ಯಾವಿಟಿ ಹೇಗಿರ್ತದೆ, ಎಲ್ಲಿ ಯಾವ ಗುಂಪಿನಿಂದ ಫಾರ್ಮ್ ಆಗಿದೆ, ಆನ್ ದಟ್ ಬೇಸಿಸ್ ದೇ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್. ಇದರಲ್ಲಿ ಮುಂದಕ್ಕೆ ಬಂದರೆ ಇನ್ನೂ ಕೆಲವು ಆಸ್ಪೆಕ್ಟ್ಸ್ ಇದೆ. ಸಮ್ ಆಫ್ ದ ಅದರ್ ಆಸ್ಪೆಕ್ಟ್ಸ್ ಆರ್ ಆಲ್ಸೋ ದೇರ್ ಫಾರ್ ದಿ ಕ್ಲಾಸಿಫಿಕೇಷನ್ ಆಫ್ ಅನಿಮಲ್ಸ್. ಇದರಲ್ಲಿ ಸೆಗ್ಮೆಂಟೇಷನ್, ಬಾಡಿ ಸೆಗ್ಮೆಂಟೇಷನ್, body segmentation. Body segmentation means body is divided into compartments, number of compartments ಆಗಿ ಡಿವೈಡ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್. ಇಲ್ಲಿ ಸಮ್ ಆಫ್ ದಿ ಲೋಯರ್ ಫಾರ್ಮ್ಸಿಗೆ ಬಂದರೆ ಆ ಸೆಗ್ಮೆಂಟೇಷನ್ ಬಗ್ಗೆ ಮಾತಾಡಲಿಕ್ಕೆ ಬರೋಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆಸ್ಕ್ಯಾಲ್ಮೆಂಥಿಸ್ಗೆ ಬಂದರೆ ಆಸ್ಕ್ಯಾಲ್ಮೆಂಥಿಸಲ್ಲಿ ಬಾಡಿ ಈಸ್ ಟೋಟಲಿ ಅನ್ಸೆಗ್ಮೆಂಟೆಡ್. Unsegmented, body is not at all segmented. But later, annelida onwards ಅಲ್ಲಿ annelids ಬಾಡಿ ಸೆಗ್ಮೆಂಟೇಷನನ್ನು ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಮೆಟಾಮೆರಿಕಲ್ ಬಾಡಿ ಸೆಗ್ಮೆಂಟೇಷನ್. ಮೆಟಾಮೆರಿಕಲ್ ಬಾಡಿ ಸೆಗ್ಮೆಂಟೇಷನನ್ನು ನೋಡ್ತೀವಿ. What do you mean by metamerical body segmentation ಅಂತಂದರೆ, body is divided into number of equal compartments. The body division that we see both externally and as well as internally, ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಎರಡೂ ಕಡೆಯಿಂದ ಬಾಡಿಯ ಸೆಗ್ಮೆಂಟೇಷನನ್ನು ನೋಡ್ಬೋದು. ಹಾಗೆ ಇರ್ತದೆ. ಎಕ್ಸ್ಟರ್ನಲಿ ಬೈ ಗ್ರೂವ್ಸ್, ಇಂಟರ್ನಲಿ ಬೈ ಸೆಪ್ಟೆ. The body is divided into equal number of compartments. Such a type of segmentation actually called metamerical body segmentation. So the body divisions are called metameres. Metameres anta karitave. The body segmentations are called metameres. Such a type of body division is called metamerical body segmentation. So this is how annelids onwards we see metamerical body segmentation. ಅದರಲ್ಲೂ ಎಸ್ಪೆಷಲಿ in case of annelida, body is completely divided. Annelida means, that is the meaning, annual ಅಥವಾ annulated body ಅಂತ ಕರಿತೇವೆ. Annulated body means the body is divided into number of equal sized compartments. Such a body division is actually called metamerical body segmentation.
ಸೊ ಈವನ್ ಆಫ್ಟರ್ವರ್ಡ್ಸ್ ದಟ್ ವಿ ಸಿ ಸೆಗ್ಮೆಂಟೇಷನ್, ಮತ್ತು ಸೆಗ್ಮೆಂಟೇಷನ್ ನೋಡ್ತೀವಿ. ಈವನ್ ಇನ್ ಕೇಸ್ ಆಫ್ ಕಾರ್ಡೇಟಾ ನಮ್ಮಲ್ಲೂ ಕೂಡ ಬಾಡಿ ಸೆಗ್ಮೆಂಟೇಷನ್ ಇದೆ, ಬಟ್ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ವೇರಿಯಸ್ ರೀಜನ್ಸ್ ಓನ್ಲಿ. ಮಸಲ್ಸಿಗೆ ಇರ್ಬೋದು ಅಥವಾ ಕೆಲವು ಜಾಗದಲ್ಲಿ ಬೋನ್ಸಿಗೆ ಮೆಟಮಿಕಲ್ ಟೈಪ್ ಬಾಡಿ ಸೆಗ್ಮೆಂಟೇಷನ್ನು ರಿಸ್ಟ್ರಿಕ್ಟ್ ಆಗಿದೆ. ಸೊ ದಟ್ ವಿ ಸಿ. ಸೊ ದಿಸ್ ಈಸ್ ಹೌ ಸೆಗ್ಮೆಂಟೇಷನ್, ಬಾಡಿ ಸೆಗ್ಮೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಫಾರ್ ಕನ್ಸಿಡರೇಷನ್ ಫಾರ್ ದಿ ಕ್ಲಾಸಿಫಿಕೇಷನ್ ಆಫ್ ದ ಅನಿಮಲ್ಸ್. ಕ್ಲಾಸಿಫಿಕೇಷನ್ ಆಫ್ ಅನಿಮಲ್ಸಲ್ಲಿ ಮೆಟಮೆರಿಕಲ್ ಬಾಡಿ ಸೆಗ್ಮೆಂಟೇಷನ್ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್. ಇದನ್ನು ನೋಡ್ತೇವೆ. ಅದೇ ರೀತಿ ಇನ್ನೊಂದು ಸಿಫಲೈಸೇಷನ್ ಕೂಡ ಬರ್ತದೆ. ಸಿಫಲೈಸೇಷನ್ ಮೀನ್ಸ್ ಹೆಡ್ ಫಾರ್ಮೇಷನ್. ಸಿಫಲೋ ಮೀನ್ಸ್ ಹೆಡ್. ಹೆಡ್ ಫಾರ್ಮೇಷನ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಫೀಚರ್. ಲೋಯರ್ ಫಾರ್ಮ್ಸಲ್ಲಿ ಹೆಡ್ಡು ಫಾರ್ಮ್ ಆಗುವಂಥದ್ದಿಲ್ಲ. ಹೆಡ್ ಮೀನ್ಸ್ ನರ್ವಸ್ ಸಿಸ್ಟಮ್ ಈಸ್ ನಾಟ್ ವೆಲ್ ಡೆವಲಪ್ಡ್ ಇನ್ ಲೋಯರ್ ಫಾರ್ಮ್ಸ್, ಬಟ್ ಆ್ಯಸ್ ವಿ ಗೋ ಅಪ್ವರ್ಡ್ಸ್, ಮೇಲಕ್ಕೆ ಹೋದಾಗೆ ಅವುಗಳಲ್ಲಿ ಸಮ್ ಟೈಪ್ ಆಫ್ ಡೆವಲಪ್ಮೆಂಟ್ಸ್ ದಟ್ ವಿ ಸಿ. ಸೊ ಅವುಗಳಲ್ಲಿ ಹೆಡ್ ಫಾರ್ಮೇಷನ್ ಆಗ್ತದೆ. ಅನೆಲಿಡಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೆಡ್ ಫಾರ್ಮೇಷನ್ ದಟ್ ವಿ ಸಿ. ಲೇಟರ್ ಇನ್ ಕೇಸ್ ಆಫ್ ಆರ್ಥ್ರೋಪೋಡಾ ವೆಲ್ ಡೆವಲಪ್ಡ್ ಹೆಡ್ ವಿ ಸಿ. ಅದಾದಮೇಲೆ ಮತ್ತೆ ಮೊಲಾಸ್ಕಾದಲ್ಲಿ ನೋಡ್ತೀವಿ, ಮತ್ತು ಎಕೈನೋಡರ್ಮಿಟಾದಲ್ಲಿ ಕಾಣಲ್ಲ, ಮತ್ತು ಕಾರ್ಡೇಟಾದಲ್ಲಿ ದಟ್ ವಿ ಸಿ ವೆಲ್ ಡೆವಲಪ್ಡ್ ಹೆಡ್. ಹೆಡ್ ಈಸ್ ನಥಿಂಗ್ ಬಟ್ ಅ ವೆಲ್ ಡೆವಲಪ್ಡ್ ನರ್ವಸ್ ಸಿಸ್ಟಮ್. ಸೊ ದಟ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಫೀಚರ್ ಇನ್ ಕ್ಲಾಸಿಫಿಕೇಷನ್. ಹೀಗೆ ಬೈ ಟೇಕಿಂಗ್ ವೇರಿಯಸ್ ಇಂಪಾರ್ಟೆಂಟ್ ಫೀಚರ್ಸ್, ಈ ಎಲ್ಲ ಇಂಪಾರ್ಟೆಂಟ್ ಫೀಚರ್ಸನ್ನು ಕನ್ಸಿಡರ್ ಮಾಡಿ ದ ಆರ್ಗ್ಯಾನಿಸಮ್ಸ್ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್. ಹೀಗೆ ಕ್ಲಾಸಿಫಿಕೇಷನ್ ಮಾಡಿ, ಸೊ ಈ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ಇದನ್ನು ಮಾಡಿಕೊಂಡು ಕೌಂಟ್ ಮಾಡಿ ಅವುಗಳನ್ನು ಇದನ್ನು ಇಟ್ಕೊಂಡು ಮೇನ್ ಥೀಮಾಗಿ ಇಟ್ಕೊಂಡು ಸೊ ಆರ್ಗ್ಯಾನಿಸಮ್ಸ್ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್. ಈಗ ನೋಡೋಣ ಯಾವ ರೀತಿ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತ. ಆ ಎವಲ್ಯೂಷನರಿ ಟ್ರೀಯನ್ನು ನೋಡೋಣ ಹೇಗೆ ಕಾಣಿಸ್ತದೆ ಅನ್ನೋದು. ಈಗ ಕಿಂಗ್ಡಮ್ ಅನಿಮೇಲಿಯಾ. ಅನಿಮಲ್ಸ್ ಇದೆ. ಕಿಂಗ್ಡಮ್ ಅನಿಮೇಲಿಯಾ, ಅನಿಮಲ್ಸ್ ವಿಚ್ ಇನ್ಕ್ಲೂಡ್ಸ್ ಅನಿಮಲ್ಸ್. ಇದರಿಂದ ಹೊರಟ ಹೀಗೆ ಬ್ರ್ಯಾಂಚು ಹೀಗೆ ಡಿವೈಡ್ ಆಗಿದೆ. ಇಲ್ಲಿ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ನೆಕ್ಸ್ಟು ಸಿಮೆಟ್ರಿ, ಅದಾದಮೇಲೆ ಬಾಡಿ ಕ್ಯಾವಿಟಿ, ಹೀಗೆ ವೇರಿಯಸ್ ಆಸ್ಪೆಕ್ಟ್ಸ್ ನಾವೇನೇನು ನೋಡ್ತಾ ಹೋದ್ವಿ ಇದರಲ್ಲಿ. ಈಗ ನೋಡಿ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಗೆ ಬಂದರೆ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಈ ಕಡೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ನಂತರ ಹೀಗೆ ಒಂದು ಡಿವಿಯೇಷನ್ ತಗೊಂಡು ಇಲ್ಲಿ ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಫಾರ್ಮ್ ಆಗುತ್ತೆ. ಇನ್ನೊಂದು ಬ್ರ್ಯಾಂಚು. ಈಗ ಟಿಶ್ಯೂ ಲೆವೆಲ್ಲಿಗೆ ಹೀಗೆ ಬಂದರೆ ಇಲ್ಲಿ ಪೋರಿಫೆರಾ, ಇಲ್ಲಿ ಸಿಲೆಂಟ್ರೇಟಾ, ಆ್ಯಂಡ್ ದಟ್ ಈಸ್ ಟೀನೋಫೋರಾ ಬರುತ್ತೆ. ಇಲ್ಲಿ ಇದು ಎಸಿಮೆಟ್ರಿಕ್, ಇದು ಸಿಮೆಟ್ರಿಗೆ ಇದಕ್ಕೆ ಇಲ್ಲಿ ಬಂದರೆ ಇಲ್ಲಿ ರೇಡಿಯಲ್ ಬಾಡಿ ಸಿಮೆಟ್ರಿ. ಇನ್ನು ಉಳಿದಂತೆ ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮಿಗೆ ಬಂದರೆ ಇಲ್ಲಿ ಇವೆಲ್ಲ ಬೈಲ್ಯಾಟ್ರಲ್
ಬೈಲ್ಯಾಟ್ರಲ್ ಬಾಡಿ ಸಿಮೆಟ್ರಿಯನ್ನು ಎಕ್ಸಿಬಿಟ್ ಮಾಡ್ತದೆ. ಸೊ ದಟ್ ಈಸ್ ಸಿಮೆಟ್ರಿ. ಸೊ ಇಲ್ಲಿ ಇದರಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿಯಲ್ಲಿ ಮತ್ತೆ ಹೀಗೆ 3 ಬ್ರ್ಯಾಂಚಸ್ ಕಾಣಿಸ್ತದೆ. ಈ 3 ಬ್ರ್ಯಾಂಚಲ್ಲಿ ಎ ಸಿಲೋಮೇಟಾ, ಸೂಡೋಸಿಲೋಮೇಟಾ, and eucoelomata. eucoelomata ಹೀಗೆ 3 ಬ್ರಾಂಚ್ ಕಾಣಿಸ್ತದೆ. ಈ 3 ಬ್ರಾಂಚ್ಗಳಲ್ಲಿ ಈಗ ಮತ್ತೆ ನೋಡ್ತಾ ಹೋದರೆ ಇಲ್ಲಿ ಎ ಸಿಲೋಮೇಟಾ ಪ್ಲಾಟಿಹೆಲ್ಮಿಂಥಿಸ್, ಪ್ಲಾಟಿಹೆಲ್ಮಿಂಥಿಸ್ ಬರ್ತದೆ. ಇದಕ್ಕೆ ಆಸ್ಕ್ಹೆಲ್ಮಿಂಥಿಸ್, ಯೂಸಿಲೋಮೇಟಾಕ್ಕೆ ಬಂದರೆ ಅಲ್ಲಿ ಅನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ and echinodermata. ಹೀಗೆ eucoelomata includes another 4 different phylums. ಹೀಗೆ so this is how we see how they evolved. So that is why it is called a evolutionary tree of animals. ಇದನ್ನು ಎವಲ್ಯೂಷನರಿ ಟ್ರೀ ಆಫ್ ಅನಿಮಲ್ಸ್ ಅಂತ ಕರಿತೀವಿ. ಹೀಗೆ ನಾವು ಕ್ಲಾಸಿಫಿಕೇಷನನ್ನು ಮಾಡಬಹುದು. ಈಗ ನೋಡಿ, ಅನಿಮೇಲಿಯಾದಲ್ಲಿ ಲೆವೆಲ್ಸ್ ಆಫ್ ಆರ್ಗನೈಸೇಷನಿಗೆ ತಕ್ಕಂತೆ 2 ಬ್ರ್ಯಾಂಚು, ಒಂದು ಸೆಲ್ಯುಲಾರ್ ಲೆವೆಲ್ಲು, ಇನ್ನೊಂದು ಟಿಶ್ಯೂ ಲೆವೆಲ್ಲು. ಅದರಲ್ಲಿ ಮತ್ತೆ ಬ್ರ್ಯಾಂಚ್ ಆಗಿ ಆರ್ಗನ್ ಸಿಸ್ಟಮ್ ಲೆವೆಲ್ ಬರ್ತದೆ. ಸೊ ಸಿಮೆಟ್ರಿಗೆ ಬಂದರೆ ಪೋರಿಫೆರೆನ್ಸ್, ಸೆಲ್ಯುಲಾರ್ ಗ್ರೇಡಲ್ಲಿ ಪೋರಿಫೆರೆನ್ಸ್ ಬರ್ತದೆ, ಸಿಮೆಟ್ರಿ ಇಲ್ಲ. ಟಿಶ್ಯೂ ಗ್ರೇಡಲ್ಲಿ ರೇಡಿಯಲ್ ಸಿಮೆಟ್ರಿ ಬರ್ತದೆ, ಅದರಲ್ಲಿ ಸಿಲೆಂಟ್ರೇಟಾ ಆ್ಯಂಡ್ ಟಿನೋಫೋರಾ. ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲಿಗೆ ಬಂದರೆ ಮತ್ತೆ ಅವುಗಳು ಬೈಲ್ಯಾಟ್ರಲ್ ಸಿಮೆಟ್ರಿಯನ್ನು ಎಕ್ಸಿಬಿಟ್ ಮಾಡ್ತವೆ. ಎ ಸಿಲೋಮೇಟಾ, ಸೂಡೋಸಿಲೋಮೇಟಾ ಆ್ಯಂಡ್ ಯೂಸಿಲೋಮೇಟಾ. ಎ ಸಿಲೋಮೇಟಾಕ್ಕೆ ಪ್ಲಾಟಿಹೆಲ್ಮಿಂಥಿಸ್, ಸೂಡೋಸಿಲೋಮೇಟ್ಸ್ ಇನ್ಕ್ಲೂಡ್ಸ್ ಆಸ್ಕ್ಹೆಲ್ಮಿಂಥಿಸ್, ಆ್ಯಂಡ್ ಯೂಸಿಲೋಮೇಟ್ಸ್ ಇನ್ಕ್ಲೂಡ್ಸ್ ಅನೆಲಿಡಾ, ಆರ್ಥ್ರೋಪೋಡಾ, ಮೊಲಾಸ್ಕಾ ಆ್ಯಂಡ್ ಎಕೈನೋಡರ್ಮಟಾ. ಹೀಗೆ ಸೊ ವಿ ಸಿ all these organisms coming under non-chordata. non-chordata ಸೆಕ್ಷನ್ನಲ್ಲಿ ಬರ್ತವೆ. ಕನ್ನಡದಲ್ಲಿ ಅಕಶೇರುಕಗಳು ಅಂತ ಕರಿತೇವೆ. ಸೊ ದೇ ಆರ್ ಬ್ಯಾಕ್ ಬೋನ್ ಇಲ್ಲದೆ ಇರುವಂಥದ್ದು. ಅವುಗಳನ್ನು ಅಕಶೇರುಕ, ನೋಟೋಕಾರ್ಡ್ ಅಂತ ಕರಿತೇವೆ. ಬಿಗಿನಿಂಗಲ್ಲಿ ನೋಟೋಕಾರ್ಡು, ಆಮೇಲೆ ವರ್ಟೆಬ್ರಲ್ ಕಾಲಮ್ ಆಗ್ತದೆ. ಅವು non-chordates. ಹೀಗೆ ಸೊ the lower forms of organisms are actually classified. ಈಗ ನೋಡೋಣ, ಇದರಲ್ಲಿ ನೆಕ್ಸ್ಟು ಈಗ ಅನಿಮೇಲಿಯಾ, ಅನಿಮಲ್ಸು. ಇದರಲ್ಲಿ 2 ಗುಂಪು ಕಾಣಿಸ್ತದೆ. ಒಂದು non-chordates, ಇನ್ನೊಂದು chordates. non-chordata ಆ್ಯಂಡ್ chordata, ಕಶೇರುಕಗಳು ಮತ್ತು ಅಕಶೇರುಕಗಳು. ಈಗ non-chordata ಬರೆದಿದ್ದೆ. non-chordaಟಾದಲ್ಲಿ porifera, ಸಿಲೆಂಟ್ರೇಟಾ, ಟೀನೋಫೋರಾ, ಪ್ಲಾಟಿಹೆಲ್ಮಿಂಥಿಸ್,
as helminthes, annelida, arthropoda, mollusca, and echinodermata. ಹೀಗೆ we see various different types of non-chordates. So they are actually classified on the basis of their organization and on the basis of their body symmetry and on the basis of the body cavity. ಇದನ್ನು ಹೇಳ್ತು. So this is how various groups we see. Now in chordata, ಸೊ ಈ ಕಾರ್ಡೇಟಾಕ್ಕೆ ಮಧ್ಯದಲ್ಲಿ ದಟ್ ವಿ ಸಿ ದ ಇನ್ ಬಿಟ್ವೀನ್ chordates and non-chordates, they are actually called hemichordates also. ಹೆಮಿಕಾರ್ಡೇಟ್ಸ್ ಅನ್ನು ಕೂಡ ನೋಡ್ತೇವೆ. ಹೆಮಿಕಾರ್ಡೇಟಾ. ಈಗ ಕಾರ್ಡೇಟಾಕ್ಕೆ ಬಂದರೆ ಕಾರ್ಡೇಟ್ಸ್ ಇನ್ಕ್ಲೂಡ್ಸ್ ಬ್ಯಾಕ್ಬೋನ್ ಆರ್ಗ್ಯಾನಿಸಮ್, ಬ್ಯಾಕ್ಬೋನ್ ಇರುವಂಥ ಆರ್ಗ್ಯಾನಿಸಮ್ಸು. ಈ ಇದರಲ್ಲಿ ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್ ಅಗೈನ್. ಒಂದು ಪೈಸಿಸ್ ಕ್ಲಾಸ್, ಸೂಪರ್ ಕ್ಲಾಸ್ ಪೈಸಿಸ್ ಆ್ಯಂಡ್ ಸೂಪರ್ ಕ್ಲಾಸ್ ಟೆಟ್ರಾಪೋಡಾ. ಹೀಗೆ ಗುರುತು ಮಾಡ್ತೇವೆ. ಈಗ ಪೈಸಿಸ್ಸಿಗೆ ಬಂದರೆ ಒನ್ಸ್ ಅಗೇನ್ ದಿಸ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್. ಒಂದು ಕಾರ್ಟಿಲೇಜಿನಸ್ ಫಿಶಸ್, ಇನ್ನೊಂದು ಬೋನಿ ಫಿಶಸ್. ಕಾರ್ಟಿಲೇಜಿನಸ್ ಫಿಶಸ್ ಆರ್ ಕಾಲ್ಡ್ ಕಾಂಡ್ರಿಕ್ಟಸ್. ಬರೆಯೋದಕ್ಕೆ ಸರಿಯಾಗಿ ಜಾಗ ಇಲ್ಲದೆ ಇರೋದ್ರಿಂದ ನಾನು ಬಾಯಲ್ಲೇ ಮಾತ್ರ ಹೇಳ್ತಾ ಇರೋದು. ಕಾಂಡ್ರಿಕ್ಟಸ್ and bony fishes are actually called ostrictis. ಇಲ್ಲಿ ಟೆಟ್ರಾಪೋಡಾಕ್ಕೆ ಬಂದರೆ ಆ ಟೆಟ್ರಾಪೋಡಾದಲ್ಲಿ ಫರ್ದರ್ ಡಿವೈಡೆಡ್ ಇಂಟು ವೇರಿಯಸ್ ಕ್ಲಾಸಸ್, ದಟ್ ಈಸ್ ಆಂಫಿಬಿಯಾ, ರೆಪ್ಟಿಲಿಯಾ, ಏವಿಯಾ and mammalia. ಹೀಗೆ ಫರ್ದರ್ ಡಿವೈಡೆಡ್ ಇಂಟು ವೇರಿಯಸ್ ಕ್ಲಾಸಸ್. ಹೀಗೆ ಫಿಶಸ್ ಇದರಲ್ಲಿ ನೋಡ್ತೇವೆ. ಸೊ ಇದಕ್ಕೆ ಮೊದಲು ಹೆಮಿಕಾರ್ಡೇಟ್ಸ್ ಆಲ್ಸೋ ವಿ ಹೆಮಿಕಾರ್ಡೇಟಾ, ಅದರಲ್ಲೂ ಕೂಡ ಮತ್ತು ಪ್ರೋಟೋಕಾರ್ಡೇಟ್ಸ್ ಫಾರ್ಮ್ ಆಗ್ತದೆ. ಇದರಲ್ಲಿ ಈ ಪ್ರೋಟೋಕಾರ್ಡೇಟ್ಸ್ ಅಂತ ಕರಿತೀವಿ. ಇದು ಪ್ರೋಟೋಕಾರ್ಡೇಟ್ಸಲ್ಲಿ ಸಿಫೆಲೋ, ದಟ್ ಈಸ್ ಯೂರೋಕಾರ್ಡೇಟಾ ಆ್ಯಂಡ್ ಸಿಫೆಲೋಕಾರ್ಡೇಟಾ. ಹೀಗೆ ಕೂಡ that we see primitive organisms, primitive intermediate organisms between non-chordata and chordata. They are actually called protochordates. Protochordates includes hemichordata, urochordata and cephalochordata. But according to some scientists, hemichordata is still more primitive, which includes the features of both non-chordates and chordates, whereas urochordata and cephalochordata are somewhat advanced type of organisms, advanced but primitive. They are actually considered as protochordates. ಹೀಗೆ this is how the organisms are classified into various different groups. ಬೇರೆ ಬೇರೆ ಗುಂಪುಗಳಾಗಿ ಅವುಗಳನ್ನು ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಇಷ್ಟಾದ ಮೇಲೆ ನಾವು ವಿ ಹ್ಯಾವ್ ಟು ಗೋ ಥ್ರೂ
the features of each and every group of organisms with certain examples. ಕೆಲವು ಉದಾಹರಣೆಗಳೊಂದಿಗೆ we have to discuss all the features of the organisms. ಹಾಗೆ ಆ ಫೀಚರ್ಸನ್ನು ನೋಡಿ ಅವುಗಳನ್ನು ಆ ಗುಂಪಿಗೆ ಸೇರಿಸಿದ್ದಾರೆ ಅಂತ we have to understand. ಸೊ ಇದನ್ನು ನೋಡ್ತಾ ಹೋಗೋಣ. ಈಗ ನೋಡಿ ಇಲ್ಲಿ ಈಗ ಫಸ್ಟು we have to study about non-chordates. non-chordatesಲ್ಲಿ ನೋಡ್ತಾ ಹೋಗಬೇಕು. ಈಗ non-chordatesಲ್ಲಿ ನೋಡ್ತಾ ಹೋಗೋಣ. non-chordata non-chordataಕ್ಕೆ ಬಂದರೆ ಸೊ ದೆರ್ ಈಸ್ ನೋ ಬ್ಯಾಕ್ ಬೋನ್ ಎಟ್ ಆಲ್, ದಟ್ ಈಸ್ ನೋಟೋಕಾರ್ಡ್ ಅಂತ ಹೇಳ್ತೀವಿ. ಲೇಟರ್ ಅವುಗಳಿಗೆ ಬ್ಯಾಕ್ ದಟ್ ಈಸ್ ಡಾರ್ಸಲ್ ಸಪೋರ್ಟಿಂಗ್ ಬಾಡಿ ಸ್ಟ್ರಕ್ಚರ್ ಈಸ್ ಆಬ್ಸೆಂಟ್. ಸಚ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ non-chordates. ಅವುಗಳನ್ನು non-chordates ಅಂತ ಕರಿತೀವಿ. ಈ ಇದರಲ್ಲಿ ಫಸ್ಟ್ ಒನ್, ಈಗ ದೇ ಆರ್ ಡಿವೈಡ್ ಇಂಟು ವೇರಿಯಸ್ ಡಿಫ್ರೆಂಟ್ ಫೈಲ. ಅದರಲ್ಲಿ ಫೈಲಮ್ ಒನ್, ಫಸ್ಟ್ ಫೈಲಮ್ 1 porifera. Poriferans are commonly called as sponges. Sponges ಅಂತ ಕರಿತೇವೆ. The meaning of porifera is that pore bearers. Pori means pore, fera means bearers. Pore bearing body. Pore bearing body means the body has number of small pores. Such organisms are actually called poriferans. Poriferans ಅಂತ ಕರಿತೇವೆ. ಅವುಗಳನ್ನು ಸ್ಪಂಜು ಪ್ರಾಣಿಗಳು ಅಂತ ಕರಿತೇವೆ. So they are the first group of multicellular organisms. After protozoa, these poriferans they have formed on this earth. ಸೊ ಅವುಗಳು ಈ ಭೂಮಿಯ ಮೇಲೆ ಫಸ್ಟ್ ಅನಿಮಲ್ ಗ್ರೂಪ್ನಲ್ಲಿ ಫಾರ್ಮ್ ಆಯಿತು. ಯಾಕೆಂದರೆ ಪ್ರೋಟೋಜೋವಾದಲ್ಲಿ ಸೊ ಸಮ್ ಆಫ್ ದಿ ಪ್ಲ್ಯಾಂಟ್ ರೆಪ್ರೆಸೆಂಟೇಟಿವ್ಸ್ ಆರ್ ಆಲ್ಸೋ ದೇರ್. ಪ್ಲ್ಯಾಂಟ್ ರೆಪ್ರೆಸೆಂಟೇಟಿವ್ಸು ಇರೋದ್ರಿಂದ ಆ ಪ್ರೋಟೋಜೋವನ್ನು ಸಪ್ರೇಟಾಗಿಟ್ಟು ದೇ ಆರ್ ಆ್ಯಕ್ಚುಲಿ ಕನ್ಸಿಡರ್ಡ್ ಆಸ್ ಪ್ರೊಟಿಸ್ಟಾ. ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಕನ್ಸಿಡರ್ ಮಾಡಿದೆ. ಈಗ ಕಿಂಗ್ಡಮ್ ಅನಿಮೇಲಿಯಾದಲ್ಲಿ non-chordate ಗ್ರೂಪಲ್ಲಿ ಫಸ್ಟು ಪೋರಿಫೆರನ್ಸನ್ನು ನೋಡ್ತೀವಿ. ದೇ ಆರ್ ಕಾಮನ್ಲಿ ಕಾಲ್ಡ್ ಸ್ಪಾಂಜಸ್. They are commonly called sponges or pore bearers. Pore bearers ಅಂತ ಕರಿತೇವೆ. Why they are called pore bearers ಅಂದರೆ the body has number of small openings called holes or pores. So ಇಲ್ಲಿ ಈಗ if you go through the various different features of these organisms ನೋಡ್ತಾ ಹೋದರೆ ಇಲ್ಲಿ the organisms which belongs to this group poriferans or ಈಗ ಫಸ್ಟ್ ಒಂದೇದು ಫೀಚರ್ಸ್ ನೋಡ್ತಾ ಹೋದರೆ ಸೊ ದೀಸ್ ಆರ್ aquatic forms. ವಾಟ್ರಲ್ಲಿ ಮಾತ್ರ ಬದುಕ್ತವೆ. ಮೋಸ್ಟ್ ಆಫ್ ದೆಮ್ ಆರ್ marine forms. Most of them are marine forms. Only few of them are freshwater forms. Few of them are freshwater forms. So majority of them are marine. Only few of them are freshwater forms. So hage they are living in water. So that is the habitat where they live. ಅವು ಆ ಜಾಗದಲ್ಲಿ ಬದುಕ್ತವೆ. ಸೊ ಹೀಗೆ ಇರ್ತವೆ. ಇಲ್ಲಿ ಎರಡನೇ ಫೀಚರಿಗೆ ಬಂದರೆ ದೀಸ್ ಆರ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ವಿತ್ ಸೆಲ್ಯುಲಾರ್ grade. Cellular grade of body organization. These are multicellular organisms with a cellular grade of body organization.
ಸೆಲ್ಯುಲಾರ್ ಗ್ರೇಡ್ ಬಾಡಿ ಆರ್ಗನೈಸೇಷನ್ ಇರ್ತದೆ. ಪ್ರತಿಯೊಂದು ಸೆಲ್ಲು ಸಪ್ರೇಟ್ ಆಗಿದ್ದು ದೇ ಪರ್ಫಾರ್ಮ್ ದೈರ್ ಓನ್ ಫಂಕ್ಷನ್, ಬಟ್ ವಿತ್ ಕೋಆರ್ಡಿನೇಷನ್ ಆಫ್ ದಿ ನೈಬರಿಂಗ್ ಸೆಲ್ ದೇ ಪರ್ಫಾರ್ಮ್ ದೈರ್ ಫಂಕ್ಷನ್. ಹಾಗಿದ್ದು multicellular organisms with a cellular grade of body organization that we see. ಈಗ ಇವುಗಳಲ್ಲಿ they are actually sedentary forms. They found attached to substratum. ಇನ್ ದ ವಾಟರ್, ನೀರಿನಲ್ಲಿ ಯಾವುದಾದ್ರೂ ಒಂದು ಹಾರ್ಡ್ ಸಬ್ಸ್ಟ್ರೇಟಮಿಗೆ ಅಟ್ಯಾಚ್ ಆಗಿರ್ತದೆ. ಹಾಗಿದ್ದು ಅವುಗಳು ನೀರಿನಲ್ಲಿ ವಾಸ ಮಾಡ್ತವೆ, ಬದುಕ್ತವೆ. ಹೀಗೆ ಇವುಗಳ ಫೀಚರ್ಸನ್ನು ನೋಡ್ತೇವೆ. ಈಗ ನೋಡ್ತಾ ಹೋಗೋಣ. ಸೊ ಐ ವಿಲ್ ಡ್ರಾ ಎ ಬ್ರೀಫ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಎ ಸ್ಪಾಂಜ್. ಒಂದು ಸ್ಪಾಂಜಿನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೆದ್ರೆ ಹೀಗೆ ಇದೆ ಅಂತ ಇಟ್ಕೊಳ್ಳೋಣ. ಹೀಗೆ ಸೆಕ್ಷನಲ್ ವ್ಯೂ ಹೀಗೆ ಕಾಣಿಸ್ತದೆ. ಸಬ್ಸ್ಟ್ರೇಟಮ್ಗೆ ಅಟ್ಯಾಚ್ ಆಗಿದೆ. ಫೌಂಡ್ ಅಟ್ಯಾಚ್ ಟು ಸಬ್ಸ್ಟ್ರೇಟಮ್. ದ ಬಾಡಿ ಹೀಗೆ ಇದೆ. ಸೊ ಜೊತೆಗೆ ಇರೆಗ್ಯುಲರ್ ಕೂಡ ಬೆಳ್ಕೊಂಡಿರ್ಬೋದು. ದ ಬಾಡಿ ಸರ್ಫೇಸ್ ಬಿಯರ್ಸ್ ನಂಬರ್ ಆಫ್ ಓಪನಿಂಗ್ಸ್ ಆ್ಯಕ್ಚುಲಿ ಪ್ರೆಸೆಂಟ್ ಓವರ್ ದ ಸರ್ಫೇಸ್. ದೇ ಆರ್ ಕಾಲ್ಡ್ ಆಸ್ಟಿಯಾ. ಇಲ್ಲಿ ನೆಕ್ಸ್ಟ್ ಇದಕ್ಕೆ ಬಂದರೆ ದ ಸರ್ಫೇಸ್ ಆಫ್ ದ ಬಾಡಿ ಬಿಯರ್ಸ್ ನಂಬರ್ ಆಫ್ ಓಪನಿಂಗ್ಸ್ ಕಾಲ್ಡ್ ಆಸ್ಟಿಯಾ ಇರ್ತದೆ. ಆ್ಯಂಡ್ one or more large openings may be present at the free end. Such openings are called oscula. ಇದು ಆಸ್ಕ್ಯುಲಾ, ಅದು ಆಸ್ಕ್ಯುಲಮ್ ಸಿಂಗ್ಯುಲರ್. ಆಸ್ಕ್ಯುಲಮ್ ಸಿಂಗ್ಯುಲರ್, ಆಸ್ಕ್ಯುಲಾ ಪ್ಲೂರಲ್. ಆಸ್ಕ್ಯುಲಾ ಇರ್ತದೆ. ಹೀಗೆ ಇದ್ಬಿಟ್ಟು ಬಾಡಿಯ ನೇಚರ್ನ ನೋಡ್ತೀವಿ. ಸೊ ಆ್ಯಂಡ್ ವಿ ಸಿ ಇಂಟರ್ನಲ್ ಬಾಡಿ ಕ್ಯಾವಿಟಿ ಕಾಲ್ಡ್ ಸ್ಪಾಂಗೋಸೀಲ್. ಇಂಟರ್ನಲ್ ಬಾಡಿ ಕ್ಯಾವಿಟಿಯನ್ನು ನೋಡ್ತೀವಿ, ದಟ್ ಈಸ್ ಕಾಲ್ಡ್ ಸ್ಪಾಂಗೋಸೀಲ್. ಹೀಗಿದ್ಬಿಟ್ಟು ಎ ಟಿಪಿಕಲ್ ಸ್ಪಾಂಜ್ ದಟ್ ವಿ ಸಿ ಇನ್ ದ ವಾಟರ್. ಟಿಪಿಕಲ್ ಸ್ಪಾಂಜನ್ನು ನೀರಿನಲ್ಲಿ ನೋಡೋವಂಥದ್ದಾಗ್ತದೆ, ನೀರಿನಲ್ಲಿ ಇರುವಂಥದ್ದಾಗಿರ್ತದೆ. ಹೀಗೆ ಇರ್ತದೆ. ದ ಬಾಡಿ ಈಸ್ ಇಂಟರ್ನಲಿ ಸಪೋರ್ಟೆಡ್ ಬೈ ಸ್ಪಿಕ್ಯೂಲ್ಸ್. Spicules, they are the thin, small, thread-like or stick-like structures, supporting structures present in the inner part of the body. ಹಾಗಿದ್ದುಬಿಟ್ಟು ದ ಬಾಡಿ ಈಸ್ ವೆಲ್ ಸಪೋರ್ಟೆಡ್ ಹೀಗೆ ಇರ್ತದೆ. ಸೊ ದೀಸ್ ದರ್ ಇಸ್ ಫ್ರಿಂಜಸ್ ಆಲ್ಸೋ ಪ್ರೆಸೆಂಟ್ ಎಟ್ ದ ಫ್ರೀ ಎಂಡ್ ಹಿಯರ್ ಇನ್ ದ ಫಾರ್ಮ್ ಆಫ್ ಫ್ರಿಂಜಸ್. ದೇ ಆರ್ ಕಾಲ್ಡ್ ಆಸ್ಕ್ಯುಲಾರ್ ಫ್ರಿಂಜಸ್ ಅಂತ ಕರಿತೇವೆ. ಹೀಗೆ ದಿಸ್ ಈಸ್ ಹೌ ವಿ ಕ್ಯಾನ್ ಸಿ ದಿ ಟಿಪಿಕಲ್ ನೇಚರ್ ಆಫ್ ದ ಬಾಡಿ ಆಫ್ ದ ಸ್ಪಾಂಜ್. ಹಿಯರ್ the cells actually present on the outer surface and as well as the inner region. ಈಗ the cells present on the outer surface, ಈ ಪೋರ್ಸ್ ಏನಿದೆ ಅಂತಂದಲ್ಲ, ಪೋರ್ಸಿನ ಪಕ್ಕದಲ್ಲಿರುವಂಥ ಸೆಲ್ಸ್ಗಳು ದೇ ಫಾರ್ಮ್ ಎ ಸಪ್ರೇಟ್ ಲೇಯರ್. ಒಂದು ಸಪ್ರೇಟ್ ಲೇಯರ್ ಆಗ್ತದೆ. ಆ ಸಪ್ರೇಟ್ ಲೇಯರ್ ಫಾರ್ಮ್ ಆಗಿರುವಂಥ ಇದು ದಟ್ ಈಸ್ ಕಾಲ್ಡ್ ಔಟರ್ ಡರ್ಮಲ್ ಲೇಯರ್. Outer dermal layer actually present. So on the outer surface of the body, layers of cells actually present. They are called a dermal layer. And the inner part, inner region also, we see another layer that is called choanoderm. Choanoderm made up of cells called choanocytes. Choanocytes or collar cells. Choanocytes or collar cells are present in the inner part of the body.
ಹೀಗೆ ದಿಸ್ ಇಸ್ ಹೌ ಇನ್ ಎ ಸ್ಪಾಂಜ್ ವಿ ಸಿ ಔಟರ್ ಲೇಯರ್ ಆ್ಯಂಡ್ ಇನ್ನರ್ ಲೇಯರ್. ಇದು ಗ್ಯಾಸ್ಟ್ರಲ್ ಲೇಯರ್ ಅಂತ ಕೂಡ ಕರೀತಾರೆ. ದ ಡರ್ಮಲ್ ಲೇಯರ್, ಇನ್ನರ್ ಲೇಯರ್, that is gastral layer made up of cells called choanocytes. That layer is also called choanoderm. The cells are also referred as collar cells. ಕಾಲರ್ ಸೆಲ್ಸ್. ಹೀಗೆ ಸೆಲ್ಸ್ ಅರೇಂಜ್ ಆಗಿರ್ತದೆ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ. ದಿಸ್ ಈಸ್ ಹೌ ದಟ್ ಗಿವ್ಸ್ ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಗಿವ್ಸ್ ಸ್ಪೆಸಿಫಿಕ್ ಶೇಪ್ ಆ್ಯಂಡ್ ನೇಚರ್ ಟು ದಿ ಸ್ಪಾಂಜಸ್. ಸ್ಪಾಂಜಸ್ಸಿಗೆ ಸ್ಪೆಸಿಫಿಕ್ ಟೈಪಲ್ಲಿ ಇದನ್ನು ಶೇಪು ಮತ್ತು ಸೈಜನ್ನು ಕೊಟ್ಟು ಇದಾಗ್ತದೆ. ದಿಸ್ ಈಸ್ ಹೌ ವಿ ಸಿ ದ ನೇಚರ್ ಆಫ್ ದ ಸ್ಪಾಂಜ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಹಿಯರ್. ಈಗ ಏನಾಗ್ತದೆ ನೋಡೋಣ. ಇಲ್ಲಿ ನೆಕ್ಸ್ಟು ಹಿಯರ್ in these organisms we see water canal system. Water canal system, water passage system, water pathway system. The waterway pathway is everything. In case of sponges, ಈ ವಾಟರ್ ಪಾತ್ವೇ ಹೇಗೆ ಇರ್ತದೆ ಅಂದರೆ ಇನ್ ಎ ಸ್ಪೆಸಿಫಿಕ್ ಡೈರೆಕ್ಷನ್ ಓನ್ಲಿ ದ ಮೂಮೆಂಟ್ ಆಫ್ ವಾಟರ್ ಆಲ್ವೇಸ್ ಅಕರ್ಸ್ ವಿತಿನ್ ದ ಬಾಡಿ ಆಫ್ ದಿ ಸ್ಪಾಂಜಸ್. ಸೊ ದಟ್ ಈಸ್ ವಾಟರ್ ಮೂವ್ಸ್ ಇನ್ ಟು ದಿ ಸ್ಪಾಂಜಸ್ ಥ್ರೂ ಎಕ್ಸ್ಟೀರಿಯರ್ ಥ್ರೂ ದೀಸ್ ಆಸ್ಟಿಯಾ. ಸೊ ಅಲ್ಲಿಂದ ವಾಟರ್ ಎಂಟ್ರ್ ಆಗ್ತದೆ. ವಾಟರ್ ಎಂಟ್ರಾಗಿ ದಟ್ ಪಾಸ್ ಥ್ರೂ ದಿಸ್ ಕೆನಾಲ್. ಈ ಮಧ್ಯಭಾಗದಲ್ಲಿ ಕೆನಾಲ್ ಇರ್ತದೆ. ದಟ್ ಈಸ್ ಡಿಫ್ರೆಂಟ್ ಟೈಪ್ಸಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಇನ್ಕರೆಂಟ್ ಕೆನಾಲ್, ಎಕ್ಸ್ಕರೆಂಟ್ ಕೆನಾಲ್, ರೇಡಿಯನ್ ಕೆನಾಲ್ ಅಂತ ಬೇರೆ ಬೇರೆ ಬರ್ತದೆ. ಸೊ ಅದೆಲ್ಲ ನಾಟ್ ನೆಸರಿ, ಬಟ್ ವಾಟ್ ಎವರ್ ಇಟ್ ಮೇ ಬಿ, ದಟ್ ಈಸ್ ದ ಕೆನಾಲ್ ಸಿಸ್ಟಮ್ ಈಸ್ ಪ್ರೆಸೆಂಟ್. ದ ಕೆನಾಲ್ ಸಿಸ್ಟಮ್ ಲೀಡ್ಸ್ ಟು ಇಂಟರ್ನಲ್ ರೀಜನ್ ಕಾಲ್ಡ್ ಸ್ಪಾಂಗೋಸೀಲ್. Spongocele, so that is the inner body cavity, that is called spongocele ಗೆ ಹೋಗ್ತದೆ. And later the water moves out through large openings called osculum. Osculum, where the choanocytes or collar cells are actually present. ಕಾಲರ್ ಸೆಲ್ಸ್ ಅಂದರೆ ಕಪ್ ಶೇಪ್ಡ್ ಸೆಲ್ಸ್ ವಿತ್ ಸಿಂಗಲ್ ಫ್ಲಾಜೆಲಾ ಇರ್ತದೆ. ದ ಮೂಮೆಂಟ್ ಆಫ್ ಫ್ಲಾಜೆಲಾ ವಿಚ್ ಹೆಲ್ಪ್ಸ್ ಇನ್ ದ ಮೂಮೆಂಟ್ ಆಫ್ ವಾಟರ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಸೊ ದಟ್ ದ ವಾಟರ್ ಮೂವ್ಸ್ ಇನ್ ಟು ದ ಬಾಡಿ ಥ್ರೂ these ostia. Later enter into this canal system and finally reaches the spongocele and later comes out through osculum. Osculum ಮೂಲಕ ಹೊರಗೆ ಬರ್ತದೆ. This is how the movement of water that occurs. The water current, what actually moves through this body region, actually helps in various physiological process. ಬೇರೆ ಬೇರೆ ಫಿಸಿಯೋಲಾಜಿಕಲ್ ಪ್ರೋಸೆಸ್ಸನ್ನು ಇದು ಮಾಡ್ತದೆ. ಅದನ್ನು ಆಮೇಲೆ ಹೇಳ್ತೀನಿ. ಸೊ ದಿಸ್ ಈಸ್ ಹೌ ದ ಪ್ರೆಸೆನ್ಸ್ ಆಫ್ ವಾಟರ್ ಕೆನಾಲ್ ಸಿಸ್ಟಮ್ ಈಸ್ ಅ ಸ್ಪೆಸಿಫಿಕ್ ಫೀಚರ್ ಇನ್ ಕೇಸ್ ಆಫ್ ಸ್ಪಾಂಜಸ್. In case of sponges, water canal system is the specific feature. ಇದನ್ನು ನೋಡ್ತೀವಿ. ಈಗ ಇಲ್ಲಿ certain cells present in the inner part of this spongocele, which play a very important role in various physiological processes. So such as digestion. ಡೈಜೆಷನ್ನಿಗೆ ಹೆಲ್ಪ್ ಮಾಡ್ತದೆ. ಈ ಡೈಜೆಷನ್ನಿಗೆ ಇಲ್ಲಿ ನೋಡಿ, ಈ ಔಟರ್ ಡರ್ಮಲ್ ಲೇಯರ್, ಇನ್ನರ್ ಕೊಯನೋಡರ್ಮ್ ರೀಜನ್, ದಟ್ ಈಸ್ ಗ್ಯಾಸ್ಟ್ರಲ್ ಲೇಯರ್ ಅಂತ ಕರಿತೀವಿ. ಇನ್ ಬಿಟ್ವೀನ್ ದಟ್ ದೆರ್ ಈಸ್ ಎ ಫ್ಲೂಯಿಡ್ ರೀಜನ್. ಫ್ಲೂಯಿಡ್ ಅಂದರೆ ಫ್ರೀ ಸ್ಪೇಸ್ ರೀಜನ್ ವಿತ್ ಸಡನ್ ಸೆಲ್ಸ್. ಸೊ ದಟ್ ರೀಜನ್ ಈಸ್ ಕಾಲ್ಡ್ ಮೀಸೋಗ್ಲಿಯಾ. ಅದನ್ನು ಮೀಸೋಗ್ಲಿಯಾ ಅಂತ ಕೂಡ ಕರಿತೀವಿ. ಈ ಜಾಗದಲ್ಲಿ ಈ ಮೂಲಕ ವಾಟರ್ ಇಲ್ಲಿ ಪಾಸ್ ಆಗಬೇಕಾದ್ರೆ ದ ಸಡನ್ ಟೈಪ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದಿಸ್ ರೀಜನ್, ದೇ ಆರ್ ಕಾಲ್ಡ್ ಕಾಲರ್ ಸೆಲ್ಸ್ ಆರ್ ಕೊಯನೋಸೈಟ್ಸ್. ಸೊ ಕೊಯನೋಸೈಟ್ಸು ಹೀಗೆ ಇರ್ತದೆ. ದೇ ಆರ್ ಕೇಪಬಲ್ ಆಫ್ ಅಬ್ಸಾರ್ಬಿಂಗ್ ಫುಡ್ ಪ್ರೆಸೆಂಟ್ ಇನ್ ದ ವಾಟರ್.
ಫುಡ್ಡನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಇರ್ತದೆ. ದೇ ಅಬ್ಸಾರ್ಬ್ ಫುಡ್ ಆ್ಯಂಡ್ ಡೈಜೆಷನ್ ಅಕರ್ಸ್ ವಿತಿನ್ ದಿ ಸೆಲ್ಲಿನ ಒಳಭಾಗದಲ್ಲಿ ಡೈಜೆಷನ್ ಆಗ್ತದೆ. ಸೊ ದಟ್ ದ ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲಾರ್. Intracellular digestion we see. Within the cell, the process of digestion occurs. The process of digestion takes place within the cell after absorbing whatever the food present inside. Whatever the food that is absorbed. ಹಾಗೆ the squamanocyte cells specifically modified for digestive process. That is how these choanocytes ಅಥವಾ collar cells can absorb the dissolved ಅಥವಾ whatever the food particles present in the water, that is absorbed and later that is ingested, where the process of digestion takes place. Digestion ನಡೀತದೆ, and later the digested food is transported to various parts of the body within this region, that is through mesoglea, where specific type of cells are actually present called amoebocytes. ಅಲ್ಲಿ ಇನ್ನೊಂದು ಟೈಪ್ ಸೆಲ್ಸ್ ಇರ್ತದೆ, ದೇ ಆರ್ ಕಾಲ್ಡ್ ಅಮೀಬೋಸೈಟ್ಸ್. ದೇ ಆರ್ ಕೇಪಬಲ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಫುಡ್ ಆ್ಯಂಡ್ ವೇರಿಯಸ್ ಅದರ್ ರಿಕ್ವೈರ್ಮೆಂಟ್ಸ್. ಹಾಗೆ ಇದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಆಗಿ ಕೂಡ ಹೆಲ್ಪ್ ಮಾಡ್ತದೆ. ಅದಲ್ಲದೆ ರೆಸ್ಪಿರೇಷನ್ ಇವುಗಳದ್ದು ನಡೀತದೆ. ಹೇಗೆ ಅಂದರೆ ಬೈ ಡಿಫ್ಯೂಷನ್ ಮೆಥಡ್. By diffusion method, the cells present in the inner part of the sphingosale also capable of absorbing dissolved oxygen present in the water. A dissolved oxygen whatever present in the water is absorbed by the cells and that is utilized later. So that is how the process of respiration takes place. Circulation is also like that, what I already said. A special type of amoebocytes, they can transport required materials from one region to another within the body of the sponges. Sponges in a body ಒಳಗೆ transport ಮಾಡೋದಕ್ಕೆ this region. So where fluid like substance actually present, the fluid like substance called a mesoglea ಅಂತ ಕರಿತೇವೆ. ವೇರ್ ಅಮೀಬೋಸೈಟ್ಸ್ ಆರ್ ಪ್ರೆಸೆಂಟ್, ಅಮೀಬೋಸೈಟ್ಸ್ ಆರ್ ಕೇಪಬಲ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಲ್ಸೋ, ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡ್ತದೆ. ಹಾಗೆ ದಟ್ ಈಸ್ ಹೌ ಸರ್ಕ್ಯುಲೇಷನ್ ಈಸ್ ನಾಟ್ ವೆಲ್ ಡಿಫೈನ್ಡ್, ಬಟ್ ಜನರಲಿ ಇಟ್ ಅಕರ್ಸ್ ಇನ್ ದಿ ಮೀಸೋಗ್ಲಿಯಾ ರೀಜನ್. ಇವುಗಳಲ್ಲಿ ನರ್ವಸ್ ಸಿಸ್ಟಮ್ ಬಗ್ಗೆ ಮಾತಾಡೋದಕ್ಕೆ ಏನೂ ಇಲ್ಲ. ಆ ನರ್ವಸ್ ಸಿಸ್ಟಮ್ಮು ಇದನ್ನು ಹೇಳಲಿಕ್ಕಾಗಲ್ಲ. ಆ ನರ್ವಸ್ ಸಿಸ್ಟಮ್ಮು ಯಾಕೆ ಅಂತಂದರೆ ಸೆಲ್ಯುಲಾರ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್, ಆದ್ದರಿಂದ ಇವುಗಳಲ್ಲಿ ಆ ರೀತಿ ನರ್ವಸ್ ಸಿಸ್ಟಮ್ಮು ಇದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಇಲ್ಲ, ಅದನ್ನು ಹೇಳಲಿಕ್ಕಾಗಲ್ಲ. ಸೊ ದಿಸ್ ಈಸ್ ಹೌ ದ ಇಂಪಾರ್ಟೆಂಟ್ ದ ಫಿಸಿಯಲಾಜಿಕಲ್ ಪ್ರೋಸೆಸ್ ಕ್ಯಾರಿಡ್ ಔಟ್. ನೆಕ್ಸ್ಟ್ ಹಿಯರ್ reproduction, how the reproduction that occurs, that we have to discuss. Reproduction occurs both sexually, asexually and sexually. Both asexual and sexual method, the process of reproduction takes place. Reproduction asexual ಮತ್ತು ಸೆಕ್ಷುವಲ್ ಎರಡು ಟೈಪಲ್ಲಿ ನಡೀತದೆ. asexually by various methods, particularly by budding. Budding method ಇಲ್ಲೇನಾಗುತ್ತೆ ಅಂದರೆ ಫೇವರಬಲ್ ಕಂಡೀಷನಲ್ಲಿ ಇಲ್ಲಿ ಒಂದು ಬಡ್ ಫಾರ್ಮ್ ಆಗುತ್ತೆ. ದಿಸ್ ಬಡ್ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ದಟ್ ಡೆವಲಪ್ಸ್ ಆಸ್ ಎ ನ್ಯೂ ಸ್ಪಾಂಜ್. ಹಾಗೆ ಬಡ್ಡಿಂಗ್ ಆಗೋ ಚಾನ್ಸಸ್ ಇರ್ತದೆ. ಅದಲ್ಲದೆ ಸಮ್ಟೈಮ್ಸ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ಸ್ internal buds may be produced. Buds, they may be produced in the inner part of the body also.
ದೇಹದ ಒಳಗೂ ಕೂಡ ಬಡ್ ಫಾರ್ಮ್ ಆಗುವಂಥ ಚಾನ್ಸಸ್ ಇರ್ತದೆ. ಆ ಬಡ್ ಫಾರ್ಮ್ ಆಗುವಂಥದ್ದು ಇಂಟರ್ನಲ್ ಬಡ್ಸ್ ಹಿಯರ್, ಇಲ್ಲೆಲ್ಲೋ ಬಡ್ಸ್ ಫಾರ್ಮ್ ಆಗ್ತದೆ. ದ ಇಂಟರ್ನಲ್ ಬಡ್ಸ್ ಆರ್ ಆ್ಯಕ್ಚುಲಿ ಕಾಲ್ಡ್ ಜೆಮ್ಯೂಲ್ಸ್. ಕೆಲವು ಟರ್ಮ್ಸನ್ನು ಹೇಳಿಲ್ಲ, ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ, ಸೆಕೆಂಡ್ PUC ಸಿಲೆಬಸ್ನಲ್ಲೂ ಕೂಡ ಬರ್ತದೆ, ಅದರಲ್ಲಿ ಹೇಳಿಲ್ಲ. ಬಟ್ ಎನಿವೆ, ಜೆಮ್ಯೂಲ್ಸ್ ಆರ್ ದ ಟೈಪ್ ಆಫ್ ಬಡ್ಸ್. They may be produced in the inner part of the body, inner part of the body region, that is in the spongocele. The special type of cells ಏನಾಗಿರ್ತದೆ ಅಂತಂದರೆ, ಡ್ಯೂರಿಂಗ್ unfavorable condition for the survival purpose, they have to remain as such, they have to survive. By that time ಏನಾಗ್ತದೆ ಅಂದರೆ, certain cells get differentiated and produce the buds in the inner part, that is they are called gemmules. ಜೆಮ್ಯೂಲ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ ಜೆಮ್ಯೂಲ್ಸ್ ಲೇಟರ್ ಕಮ್ಸ್ ಔಟ್ ಆ್ಯಂಡ್ ಡೆವಲಪ್ಸ್ ಅಸ್ ಎ ನ್ಯೂ ಸ್ಪಾಂಜ್ ಆಗಿ ಡೆವಲಪ್ ಆಗ್ತದೆ. ಹೀಗೆ ಬೈ ಬಡ್ಡಿಂಗ್ ಮೆಥಡ್ ದೇ ಮೇ ರೀಪ್ರೊಡ್ಯೂಸ್ ಎಸೆಕ್ಚುವಲ್ ಆಗಿ ಹಾಗೆ ರೀಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಬೈ ಸೆಕ್ಷುವಲ್ ಮೆಥಡ್ ಆಲ್ಸೋ ದೇ ರೀಪ್ರೊಡ್ಯೂಸ್ ಬೈ ಪ್ರೊಡ್ಯೂಸಿಂಗ್ ಸಮ್ ಸೆಕ್ಸ್ ಸೆಲ್ಸ್. ಆ ಗ್ಯಾಮಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ದ ಸರ್ಟನ್ ಟೈಪ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದಿಸ್ ಮೀಸೋಗ್ಲಿಯಾ ರೀಜನ್, ದೇ ಆರ್ ಕಾಲ್ಡ್ ಅಮೀಬೋಸೈಟ್ಸ್. ಅಮೀಬೋಸೈಟ್ಸ್ ಅನ್ನುವಂಥ ಟೈಪ್ ಆಫ್ ಸೆಲ್ಸು ಪ್ರೆಸೆಂಟ್ ಇನ್ ದ ಮೀಸೋಗ್ಲಿಯಾ ಈಗಿನ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಅದೇ ಇದರಲ್ಲಿ ಕೆಲವು ಟೈಪ್ ಸೆಲ್ಸ್ ಅಮೀಬೋಸೈಟ್ಸು ದೇ ಆರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಗೆಮಿಟ್ಸ್. ಗೆಮಿಟ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ ಗೆಮಿಟ್ ಸೆಲ್ಸು ಫ್ಯೂಸ್ ಆಗಿ ದೇ ಪ್ರೊಡ್ಯೂಸ್ ದ ಝೈಗೋಟ್. ದ ಝೈಗೋಟ್ ಲೇಟರ್ ಡೆವಲಪ್ಸ್ ಇನ್ ಟು ಲಾರ್ವಲ್ ಸ್ಟೇಜ್. ದೇ ಆರ್ ಕಾಲ್ಡ್ ಪ್ಯಾರಂಕೈಮುಲಾ ಲಾರ್ವಾ. ಪ್ಯಾರಂಕೈಮುಲಾ ಲಾರ್ವಾ, ಬಟ್ ಅದು ನೋಟ್ಸಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರ್ಬೋದು, ಅದು ಬೇಕಾಗ್ತದೆ, ಬರ್ಕೊಳ್ಬೋದು. ಪ್ಯಾರಂಕೈಮುಲಾ ಪ್ಯಾರಂಕೈಮುಲಾ ಲಾರ್ವಾ ಆಗಿ ಕನ್ವರ್ಟ್ ಆಗ್ತದೆ. ದ ಲಾರ್ವಾ ದಟ್ ಸ್ವಿಮ್ಸ್ ಇನ್ ವಾಟರ್, ದಟ್ ಮೂವ್ಸ್ ಇನ್ ವಾಟರ್. ಸೊ ವೆನ್ ಇಟ್ ಮೂವ್ಸ್ ಫ್ರಮ್ ಒನ್ ರೀಜನ್ ಟು ಅನದರ್, ವೆರ್ ಇಟ್ ಗೆಟ್ಸ್ ಎ ಸೂಟಬಲ್ ಸಬ್ಸ್ಟ್ರೇಟಮ್, ವೇರ್ ಇಟ್ ಸೆಟಲ್ಸ್. ಈಗ ನೋಡಿ, ಇಲ್ಲಿಂದ ರಿಲೀಸ್ ಆದಂಥ ಈ ಲಾರ್ವೆ ಇದಾಗಿ ಯಾವುದೋ ಒಂದು ಸಬ್ಸ್ಟ್ರೇಟಮ್ ಈ ಜಾಗದಲ್ಲಿ ಇದಾದಾಗ ವೇರ್ ದೆ ಸೆಟಲ್ ಡೌನ್ ಆ್ಯಂಡ್ ಡೆವಲಪ್ಸ್ ಎಸ್ ಎ ನ್ಯೂ ಸ್ಪಾಂಜ್, ಹೊಸ ಸ್ಪಾಂಜ್ ಆಗಿ ಡೆವಲಪ್ ಆಗ್ತದೆ. ಹೀಗೆ ಸೆಕ್ಷುವಲ್ ಮೆಥಡಲ್ಲಿ ಕೂಡ ದೇ ರೀಪ್ರೊಡ್ಯೂಸ್, ಸೆಕ್ಷುವಲ್ ಮೆಥಡಲ್ಲಿ ಕೂಡ ರೀಪ್ರೊಡಕ್ಷನನ್ನು ಮಾಡ್ತವೆ. ಸಚ್ ಎ ಟೈಪ್ ಆಫ್ ರೀಪ್ರೊಡಕ್ಷನ್ ದಟ್ ಈಸ್ ಸೆಕ್ಷುವಲ್. ಸೊ ಆದ್ದರಿಂದ ರೀಪ್ರೊಡಕ್ಷನ್ ಬೋತ್ ಎಸೆಕ್ಷುವಲಿ ಆ್ಯಂಡ್ ಸೆಕ್ಷುವಲಿ. ಎಸೆಕ್ಷುವಲಿ ಬೈ ವೇರಿಯಸ್ ಮೆಥಡ್ಸ್, ಫ್ರಾಗ್ಮೆಂಟೇಷನ್ ಕೂಡ ಆಗ್ಬೋದು ಅಥವಾ ಬಡ್ಡಿಂಗು ಕೂಡ ಆಗ್ಬೋದು. ಬಡ್ಡಿಂಗ್ ಅಂತ ಹೇಳಿದೆ, ಫ್ರಾಗ್ಮೆಂಟೇಷನಲ್ಲೂ ಕೂಡ ಕೆಲವು ಸರಿ ಅವುಗಳು ರೀಪ್ರೊಡ್ಯೂಸ್ ಮಾಡ್ಬೋದು. ಸೊ ಹೀಗೆ ಎಸೆಕ್ಷುವಲ್ ಮೆಥಡಲ್ಲಿ ಕೂಡ ರೀಪ್ರೊಡಕ್ಷನ್ ಮಾಡ್ತವೆ. ಅದಲ್ಲದೆ ಸೆಕ್ಷುವಲಿ ದೇ ರೀಪ್ರೊಡ್ಯೂಸ್ ಬೈ ಪ್ರೊಡ್ಯೂಸಿಂಗ್ ಗೆಮೆಟ್ ಸೆಲ್ಸ್. ಗೆಮೆಟ್ ಸೆಲ್ಸು ದೇ ಆರ್ ಪ್ರೊಡ್ಯೂಸ್ ಬೈ ಸ್ಪೆಷಲೈಸ್ಡ್ ಸೆಲ್ಸ್ ಪ್ರೆಸೆಂಟ್ ಇನ್ ದಿ ಇನ್ನರ್ ಪಾರ್ಟ್ ಆಫ್ ದಿ ಮೀಸೋಗ್ಲಿಯಾ. ದೇ ಆರ್ ಆ್ಯಕ್ಚುಲಿ ಕಾಲ್ಡ್ ದಿ ಅಮೀಬೋಸೈಟ್ಸ್. Amoebocytes, they are capable of producing specialized sex cells. Those cells fuse to form a zygote. The zygote later develops into a larva. The larva develops into adult. That is moving in water. Wherever it come across with a suitable substratum, where it settles and develops as a new sponge. So that is how. ಸೊ ಇಲ್ಲಿ ಪ್ಯಾರಂಕೈಮುಲಾ ಅಂತ ಕರಿತೀವಿ, ಆಂಫಿಬ್ಲಾಸ್ಟುಲಾ ಅಂತ ಇನ್ನೊಂದು ಟೈಪಲ್ಲಿ ಲಾರ್ವಾ ಅದರಲ್ಲೇ ಬರ್ತದೆ. ಸೊ ದೇ ಆರ್ ದ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಲಾರ್ವಲ್ ಸ್ಟೇಜಸ್. ಸೊ ಎನಿವೆ, ಸೊ ಸಚ್ ಲಾರ್ವಾ ಇಂಟರ್ಮೀಡಿಯೇಟ್ ಸ್ಟೇಜ್ ಆಕ್ಚುಲಿ ಪ್ರೆಸೆಂಟ್ ಇನ್ ದ ಲೈಫ್ ಸೈಕಲ್. ಸೊ ದಟ್ ಈಸ್ ಹೌ ದ ಲಾರ್ವಾ ಡೆವಲಪ್ಸ್ ಇಂಟು ನ್ಯೂ ಯಂಗ್ ಒನ್, ಹೊಸ ಒಂದು ಸ್ಪಾಂಜ್ ಆಗಿ ಡೆವಲಪ್ ಆಗ್ತದೆ. ಸೊ ದಿಸ್ ಈಸ್ ಹೌ ವಿ ಸಿ ವೇರಿಯಸ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಹೋಲ್ ಸ್ಪಾಂಜಸ್. ಹೀಗೆ ಸ್ಪಾಂಜಸ್ಸಿನ ಬೇರೆ ಬೇರೆ ಇದನ್ನು ಫೀಚರ್ಸನ್ನು ನೋಡಿದ್ವಿ. ಇಫ್ ಯು ಗೋ ಥ್ರೂ ಆಲ್ ದೀಸ್, ಈಗ ಸಪೋಸ್ ಇಫ್ ಯು ಗೆಟ್ ಎ ನ್ಯೂ ಸ್ಪೆಷಲ್ ಆರ್ಗ್ಯಾನಿಸಮ್ ಇನ್ ವಾಟರ್, ಆವಾಗ ಇಫ್ ಯು ಕಮ್ ಅಕ್ರಾಸ್ ಆಲ್ ದೀಸ್ ಫೀಚರ್ಸ್ ವಿ ಕ್ಯಾನ್ ಕನ್ಸಿಡರ್ ದಟ್ ಆರ್ಗ್ಯಾನಿಸಮ್ ಆ್ಯಸ್ ಎ ಸ್ಪಾಂಜ್. ಅದನ್ನು ಸ್ಪಾಂಜ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹೀಗೆ
ಬೇರೆ ಬೇರೆ ಫೀಚರ್ಸನ್ನು ನೋಡ್ತೀವಿ. ಈಗ ಬ್ರೀಫಾಗಿ ಸಮರೈಸ್ ಮಾಡ್ತೀನಿ ಒಂದು ಸರಿ, ಮತ್ತೆ ನೋಡ್ತಾ ಹೋಗಿ. ಗೊತ್ತಾಗದೇ ಇದ್ದನ್ನು ಇನ್ನೊಂದು ಸರಿ ನೀವು ನೆಕ್ಸ್ಟು ಕಾಲೇಜ್ ಶುರುವಾದಾಗ ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ. ಬಟ್ ಎನಿವೆ, ಇಲ್ಲಿ ಪೋರಿಫೆರನ್ಸನ್ನು ಸ್ಪಾಂಜಸ್ ಅಂತ ಕರಿತೇವೆ, ಸ್ಪಾಂಜಸ್ ಅಂತ ಕರಿತೇವೆ. ಇವು ದೀಸ್ ಆರ್ ಮಲ್ಟಿ ಸೆಲ್ಯುಲಾರ್ ವಿತ್ ಸೆಲ್ಯುಲಾರ್ ಗ್ರೇಡ್. ಸೆಲ್ಯುಲಾರ್ ಗ್ರೇಡ್ ಬಾಡಿ ಆರ್ಗನೈಸೇಷನ್ ಅನ್ನು ನೋಡ್ತೇವೆ. ಎರಡನೆಯದು, ಸೊ ದೀಸ್ ಆರ್ ಮೋಸ್ಟ್ ಆಫ್ ದ aquatic forms. Most of them are marine and few of them are freshwater. Freshwater form ಅನ್ನು ನೋಡ್ತೇವೆ. So these are sedentary aquatic forms. Sedentary aquatic forms. ಇವುಗಳಲ್ಲಿ ಬಾಡಿ has number of openings called ostia and inner body region called spongocele ಇದೆ, and later a large opening may be present on the free surface called osculum, and body is supported by fringes, oscular fringes, that is spicules. Body is supported by spicules. ಹೀಗಿದ್ಬಿಟ್ಟು ಬಾಡಿಯ ನೇಚರ್ನ ನೋಡ್ತೇವೆ. ದ ಬಾಡಿ ಹ್ಯಾಸ್ ಎ ಔಟರ್ ಲೇಯರ್ ದಟ್ ಈಸ್ ಕಾಲ್ಡ್ ಅ ಡರ್ಮಲ್ ಲೇಯರ್. ಡರ್ಮಲ್ ಲೇಯರ್ ಮೇಡ್ ಅಪ್ ಆಫ್ ಪಿನಾಕೋಸೈಟ್ಸ್ ಅಂತ ಕರಿತೇವೆ. ಆ್ಯಂಡ್ ಇನ್ನರ್ ಗ್ಯಾಸ್ಟ್ರಲ್ ಲೇಯರ್ ಆಕ್ಚುಲಿ ಪ್ರೆಸೆಂಟ್, ದಟ್ ಈಸ್ ಎ ಇನ್ನರ್ ಲೇಯರ್. Inner endodermal layer, that is inner layer, that is called choanoderm, made up of choanocytes. So these are also called collar cells. ಹೀಗೆ ಫೀಚರ್ಸ್ ಅನ್ನು ನೋಡ್ತೇವೆ. ನೆಕ್ಸ್ಟ್, ಸೊ ಅದರ್ ದ್ಯಾನ್ ದಿಸ್, ಇವುಗಳಲ್ಲಿ ವಾಟರ್ ಕೆನಾಲ್ ಸಿಸ್ಟಮ್ ವಿ ಸಿ. ಈಗೇನು ಹೇಳಿದೆ, ವಾಟರ್ ಮೂವ್ಸ್ ಇನ್ ಟು ದ ಬಾಡಿ ಥ್ರೂ ಆಸ್ಟಿಯಾ ಆ್ಯಂಡ್ reach the inner part of the body, that is spongocele, and later exit out through osculum. Osculum ಮೂಲಕ ಹೋಗ್ತದೆ. So this passage along with the canal, radiant to incurrent, excurrent and radiant canal ಅಂತ ಬರ್ತದೆ ಒಳ ಭಾಗದಲ್ಲಿ, ಆ ಜಾಗದಲ್ಲಿ ನೋಡ್ತೀವಿ. ಸೊ ಆ ಇದರಲ್ಲಿ ಹಾಗೆ ಮೂವ್ ಆಗ್ತದೆ. ಹೀಗೆ ದಿಸ್ ಇಸ್ ಹೌ the water movement we see. The water movement is everything. So which helps in digestion. So digestion is by intracellular. Within the cell the process of digestion occurs. And other than that, respiration by diffusion. By diffusion method respiration occurs. The special type of amoebocytes helps in circulation. Reproduction by asexually and sexually.
asexually by budding and fragmentation, etc. Sexually by producing gametes. The special type of amoebocytes present in the inner part of the body are capable of producing gametes. Those gametes fuse to form a zygote. The zygote develops into intermediate form called a larval stage called parenchymal larva. Those parenchymal larva later develops into new sponges. That is how the life cycle continues. So here continuous ಆಗ್ತದೆ. That is the mode of reproduction what we see. ಈಗ ಎಕ್ಸಾಂಪಲ್ಸಿಗೆ ಬಂದರೆ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಕಮಿಂಗ್ ಅಂಡರ್ ದಿಸ್ ಗ್ರೂಪ್. ಇಲ್ಲಿ ಸೈಕಾನ್ is an example, very good example, and other than that Euspongia, Spongilla, this is a freshwater sponge. Spongilla is a freshwater sponge. Euspongia, bath sponge anta karitivi. Euspongia is called bath sponge. ಇದು ಬಾತ್ ಸ್ಪಾಂಜ್ ಅಂತ ಕರಿತೀವಿ. ಇದು ಫ್ರೆಶ್ ವಾಟರ್ ಫಾರ್ಮ್, ಫ್ರೆಶ್ ವಾಟರ್ ಸ್ಪಾಂಜ್. ಸೊ ಹೀಗೆ ವೇರಿಯಸ್ ಡಿಫರೆಂಟ್ ಎಕ್ಸಾಂಪಲ್ಸ್ ಆರ್ ದೇರ್. So many examples are there. So majority of them are marine form, only few of them are freshwater form. This is how we see various important features of sponges. ಹೀಗೆ ಸ್ಪಾಂಜಸ್ಸಿನ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೀವಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ aspects in classification. So by go through all these important features, we can consider any of these organisms are sponges. ಇವುಗಳು ಯಾವುದೇ ಇದನ್ನು ಸ್ಪಾಂಜಸ್ ಅಂತ ಕನ್ಸಿಡರ್ ಮಾಡ್ಬೋದು. ಹೀಗೆ ಸ್ಪಾಂಜಸ್ಸಲ್ಲಿರುವಂಥ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೇವೆ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಲ್ಸೋ. ಸೊ ಓಕೆ, ಥ್ಯಾಂಕ್ ಯು. ಐ ವಿಲ್ ಫಿನಿಶ್ ಮೈ lecturing today. I will continue tomorrow.